ಹೋಮ್ ಲೋನ್ ತಗೊಂಡಿರೋರ ಮೇನ್ ಚಿಂತೆ ಅಂದ್ರೆ ಹೇಗೆ ಅದನ್ನ ಬೇಗ ಪೇ ಮಾಡೋದು ಮತ್ತೆ ಹೇಗೆ ಇಂಟ್ರೆಸ್ಟ್ ಇಂದ ತಪ್ಪಿಸ್ಕೊಳ್ಳೋದು ಅಂತ. ಬಟ್ ನಿಮಗೆ ಗೊತ್ತಾ, ಲೋನ್ ಟೆನ್ಯೂರ್ ಮುಗಿಯೋ ಮುಂಚೆನೆ ನೀವು ಲೋನ್ ನ ಪೇ ಮಾಡ್ಬಿಡ್ಬೋದು ಮತ್ತೆ ಇಂಟ್ರೆಸ್ಟ್ ಅಮೌಂಟ್ ನ ಕೂಡ ಉಳಿಸ್ಕೋಬಹುದು. ಹೇಗೆ ಅಂತ ನೋಡೋಣ ಬನ್ನಿ. ಫಾರ್ ಎಕ್ಸಾಂಪಲ್, ನೀವು 40 ಲಕ್ಷ ಹೋಮ್ ಲೋನ್ ನ 9% 20 years ಗೆ ತಗೋತೀರಾ ಅಂತ ಅನ್ಕೊಳ್ಳಿ. ಮೊದಲನೇ ಮೆಥಡ್ ಅಲ್ಲಿ EMI ನ ನೀವು ಕಾನ್ಸ್ಟೆಂಟ್ ಆಗಿ ಕಟ್ತಾ ಹೋದ್ರೆ ಲೋನ್ 20 years ಗೆ ಮುಗಿಯುತ್ತೆ. ಅದೇ ಎರಡನೇ ಮೆಥಡ್ ಅಲ್ಲಿ ನೀವೇನಾದ್ರೂ ಒಂದು EMI ನ ವರ್ಷದ ಎಂಡ್ ಅಲ್ಲಿ ಎಕ್ಸ್ಟ್ರಾ ಪೇ ಮಾಡಿದ್ರೆ, ಅಂದ್ರೆ ವರ್ಷಕ್ಕೆ 13 EMI ನ ಏನಾದ್ರೂ ಪೇ ಮಾಡಿದ್ರೆ ನಿಮ್ ಲೋನ್ 18 ವರ್ಷ 4 ತಿಂಗಳಲ್ಲೇ ಮುಗ್ದೋಗುತ್ತೆ. ಮೆಥಡ್ 3 ಸ್ಟೆಪ್ ಅಪ್ EMI ಅಂದ್ರೆ ನಿಮ್ EMI ನ ಏನಾದ್ರೂ ನೀವು ವರ್ಷಕ್ಕೆ 10% ಅಷ್ಟು ಇನ್ಕ್ರೀಸ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ನಿಮ್ ಲೋನ್ ಅವಾಗ 18 ವರ್ಷ 1 ತಿಂಗಳಲ್ಲೇ ಮುಗಿಯುತ್ತೆ. ವೇಟ್, ಒಂದ್ ಬೋನಸ್ ಹಾಕಿದೆ. ಫಾರ್ ಎಕ್ಸಾಂಪಲ್, ನಿಮ್ EMI ಏನಾದ್ರೂ 36,000 ಇದ್ರೆ ಅದ್ರ 15% ಅಂದ್ರೆ 5,400 ರೂಪಾಯಿನ ನೀವು SIP ಸ್ಟಾರ್ಟ್ ಮಾಡಿದ್ರೆ 12% ರಿಟರ್ನ್ ಹಂಗೆ 20 years ಮುಗಿಯೋ ಅಷ್ಟರಲ್ಲಿ ನಿಮ್ ಹತ್ರ 53 ಲಕ್ಷ ಇರುತ್ತೆ. ಅದೇ ನಿಮ್ ಟೋಟಲ್ EMI 46 ಲಕ್ಷ ಏನಿತ್ತು ಅದು ಇದ್ರಲ್ಲೇ ರಿಕವರ್ ಆಗೋಗುತ್ತೆ. ಅದ್ರ ಜೊತೆ ಇನ್ನ 7 ಲಕ್ಷ ಇನ್ಕಮ್ ಕೂಡ ಆದಂಗಾಗುತ್ತೆ. ನೀವು ಹೋಮ್ ಲೋನ್ ನ ಪೇ ಮಾಡೋದಕ್ಕೆ ಯಾವ ಮೆಥಡ್ ಚೂಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ.